ಅಲ್ಲು ಅರ್ಜುನ್ ನಟನೆಯ ಪುಷ್ಪ 2 ಸಿನಿಮಾ ಹವಾ ಜೋರಾಗಿದೆ. ಇದೇ ಗುರುವಾರ ಡಿಸೆಂಬರ್ 5ನೇ ತಾರೀಕು ಸಿನಿಮಾ ತೆರೆಗೆ ಬರುತ್ತಿದೆ. ಈಗಾಗಲೇ ಅಡ್ವಾನ್ಸ್ ಬುಕಿಂಗ್ ಶುರುವಾಗಿದೆ. ಕರ್ನಾಟಕದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಬಿಡುಗಡೆಯಾಗುತ್ತಿದೆ. ಭಾರಿ ಮೊತ್ತಕ್ಕೆ ಕರ್ನಾಟಕ ವಿತರಣೆ ಹಕ್ಕು ಮಾರಾಟವಾಗಿದೆ. KG ರಸ್ತೆಯ 3 ಚಿತ್ರಮಂದಿರಗಳಲ್ಲಿ ಪುಷ್ಪ 2 ಸಿನಿಮಾ ರಿಲೀಸ್ ಆಗಿ ಸದ್ದು ಮಾಡ್ತಿದೆ. ಕರ್ನಾಟಕದಲ್ಲಿ KGF 2 ದಾಖಲೆಯನ್ನು ಪುಷ್ಪ 2 ಚಿತ್ರದಿಂದ ಮುರಿಯುತ್ತೇವೆ ಎಂದು ವಿತರಕರು ಹಿಂದೆ ಹೇಳಿದ್ದರು. ಈಗಾಗಲೇ ಪುಷ್ಪ 2 ಸಿನಿಮಾ ಬಗ್ಗೆ ಕನ್ನಡಿಗರಿಂದ ಅಸಮಾಧಾನ ವ್ಯಕ್ತವಾಗುತ್ತಿದೆ. ಬಾಯ್ಕಾಟ್ ಮಾಡುವುದಾಗಿ ಹೇಳುತ್ತಿದ್ದಾರೆ. ಪ್ಯಾನ್ ಇಂಡಿಯಾ ಸಿನಿಮಾಗಳ ಟ್ರೆಂಡ್ ಶುರುವಾದ ಬಳಿಕ ಸಣ್ಣ ಚಿತ್ರಗಳು ಲೆಕ್ಕಕ್ಕಿಲ್ಲ ಎನ್ನುವಂತಾಗಿದೆ. ಪ್ರೇಕ್ಷಕರು ಚಿಕ್ಕ ಸಿನಿಮಾಗಳನ್ನು ನೋಡಲು ಚಿತ್ರಮಂದಿರಕ್ಕೆ ಬರುತ್ತಿಲ್ಲ. ಹಾಗಾಗಿ ದೊಡ್ಡ ಸಿನಿಮಾಗಳನ್ನು ಒಮ್ಮೆಲೆ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡುವ ಲೆಕ್ಕಾಚಾರ ನಡೀತಿದೆ. ಪರಭಾಷಾ ಸಿನಿಮಾಗಳನ್ನು ಕನ್ನಡಕ್ಕೂ ಡಬ್ ಮಾಡಿ ನೂರಾರು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡಲಾಗುತ್ತಿದೆ. ಪರಭಾಷೆಯ ದೊಡ್ಡ ಸಿನಿಮಾಗಳು ಬರುವಾಗ ಕನ್ನಡ ಸಿನಿಮಾಗಳು ತೆರೆಗೆ ಬರಲು ಹಿಂದೇಟು ಹಾಕುತ್ತೇವೆ. ಇದೀಗ ಪುಷ್ಪ 2 ರಿಲೀಸ್ ವೇಳೆಯೂ ಅದೇ ವಾತಾವರಣ ಕಂಡುಬರುತ್ತದೆ. KG ರಸ್ತೆಯ 3 ಚಿತ್ರಮಂದಿರಗಳಲ್ಲಿ ಪುಷ್ಪರಾಜ್ ಆರ್ಭಟ ಶುರುವಾಗುತ್ತಿದೆ. ಅನುಪಮ ಚಿತ್ರಮಂದಿರದಲ್ಲಿ ಕನ್ನಡ ವರ್ಷನ್, ಪಕ್ಕದ ತ್ರಿವೇಣಿಯಲ್ಲಿ ತೆಲುಗು ಹಾಗೂ ಸಂತೋಷ್ ಚಿತ್ರಮಂದಿರದಲ್ಲಿ ಹಿಂದಿ ವರ್ಷನ್ ತೆರೆಗಪ್ಪಳಿಸಲಿದೆ. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳನ್ನು ಬಿಟ್ಟರೆ ಬೆಂಗಳೂರಿನ ಮೆಜೆಸ್ಟಿಕ್ ಭಾಗದ 3 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತಿರುವ ಮೊದಲ ಸಿನಿಮಾ ಪುಷ್ಪ 2 ಎನ್ನುವ ಪೋಸ್ಟರ್ ವೈರಲ್ ಆಗುತ್ತಿದೆ. ಅದೇ ಪೋಸ್ಟನ್ನು ಪುಷ್ಪ ತಂಡದ ಅಧಿಕೃತ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿತ್ತು. ಈ ಬಗ್ಗೆ ಕನ್ನಡ ಸಿನಿ ರಸಿಕರು ತಿರುಗೇಟು ನೀಡಿದ್ದಾರೆ. KGF 2 ಸಿನಿಮಾ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗಿತ್ತು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂದು ಕಮೆಂಟ್ ಮಾಡುತ್ತಿದ್ದಾರೆ. ಸದ್ಯ ಪುಷ್ಪ ಚಿತ್ರತಂಡದ ಅಧಿಕೃತ ಖಾತೆಯಿಂದ ಆ ಪೋಸ್ಟ್ ಡಿಲೀಟ್ ಆಗಿದೆ. ಆದರೂ ಸ್ಕ್ರೀನ್ ಶಾಟ್ ವೈರಲ್ ಆಗುತ್ತದೆ. ಅಂದಹಾಗೆ KG ರಸ್ತೆಯ 3 ಚಿತ್ರಮಂದಿರಗಳಲ್ಲಿ ಪುಷ್ಪ 2 ಚಿತ್ರಕ್ಕೂ ಮುನ್ನ RRR ಸಿನಿಮಾ ರಿಲೀಸ್ ಆಗಿತ್ತು. ಪ್ರಭಾಸ್ ನಟನೆಯ ಸಲಾರ್ ಸಿನಿಮಾ ಕೂಡ 3 ಸ್ಕ್ರೀನ್ಗಳನ್ನು ಪಡೆದಿದೆ. ಗುರುವಾರ ಬೆಳಗ್ಗೆ 4 ಗಂಟೆಗೆ ಪುಷ್ಪ 2 ಸಿನಿಮಾ ಕರ್ನಾಟಕದಲ್ಲಿ ತೆರೆಗಪ್ಪಳಿಸಲಿದೆ. ಮುಂಜಾನೆ ಶೋಗಳ ಟಿಕೆಟ್ ಬುಕಿಂಗ್ ಜೋರಾಗಿದೆ. 4 ಗಂಟೆ ಶೋಗಳ ಟಿಕೆಟ್ ದರ 4 ಪಟ್ಟು ಹೆಚ್ಚಿಸಲಾಗಿದೆ. ₹1,000 ಒಂದು ಟಿಕೆಟ್ ಬಿಕರಿಯಾಗುತ್ತದೆ. ಕೆಲ ಮಾಲ್ಗಳಲ್ಲಿ ಒಂದು ಟಿಕೆಟ್ ಬೆಲೆ ₹2,000 ಇದೆ. 3 ವರ್ಷಗಳ ಹಿಂದೆ ಪುಷ್ಪ ಸಿನಿಮಾ ತೆರೆಗೆ ಬಂದು ಸೂಪರ್ ಹಿಟ್ ಆಗಿತ್ತು. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ 300 ಕೋಟಿ ಕ್ರಾಸ್ ಕಲೆಕ್ಷನ್ ಮಾಡಿತ್ತು. ಅದೇ ಕಾರಣಕ್ಕೆ ಸೀಕ್ವೆಲ್ ಸಖತ್ ನಿರೀಕ್ಷೆ ಹುಟ್ಟಾಕಿದೆ. ಈಗಾಗಲೇ ಚಿತ್ರದ ಟೀಸರ್, ಸಾಂಗ್ಸ್, ಟ್ರೈಲರ್ ರಿಲೀಸ್ ಆಗಿ ಸದ್ದು ಮಾಡ್ತಿದೆ. ಮೊದಲ ಭಾಗಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿ ಸಿನಿಮಾ ಮೂಡಿ ಬಂದಿದೆ. ಸುಕುಮಾರ್ ನಿರ್ದೇಶನದ ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿ ಮಿಂಚಿದ್ದಾರೆ. ಚಿತ್ರಕ್ಕೆ ಸೆನ್ಸಾರ್ ಮಂಡಳಿಯಿಂದ UA ಸರ್ಟಿಫಿಕೇಟ್ ಸಿಕ್ಕಿದೆ. ಸದ್ಯ ಚಿತ್ರತಂಡ ಭರ್ಜರಿ ಪ್ರಚಾರದಲ್ಲಿ ಬ್ಯುಸಿಯಾಗಿದೆ. ಸಿನಿಮಾ ₹1,000 ಕೋಟಿ ಕಲೆಕ್ಷನ್ ಮಾಡುವ ಲೆಕ್ಕಾಚಾರ ನಡೀತಿದೆ. ವಿಶ್ವದಾದ್ಯಂತ 12,000 ಸ್ಕ್ರೀನ್ಗಳಲ್ಲಿ ಪುಷ್ಪರಾಜ್ ಆರ್ಭಟ ಶುರುವಾಗಿರ್ತದೆ. ಅದೇನೇ ಇರಲಿ, ಸಿನಿಮಾಗಳನ್ನು ಯಶಸ್ವಿಯಾಗಿ ನಿರ್ಮಾಣ ಮಾಡಿ ಅದನ್ನು ಸಕ್ಸಸ್ಫುಲ್ ಮಾಡಬೇಕನ್ನುವಂಥದ್ದು ಚಿತ್ರತಂಡದ ಕನಸು. ಆದರೆ ಈ ಕನಸಿನ ವೇಳೆ ಸಂದರ್ಭದಲ್ಲಿ ಇನ್ನೊಂದು ಭಾಷೆಯ ಮೇಲೆ ಸವಾಲುಗಳನ್ನು ಹಾಕುವಂಥದ್ದು ಮತ್ತು ಕನ್ನಡದ ಅದ್ವಿತೀಯ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೋಲಿಕೆ ಮಾಡಿ ಅವರ ದಾಖಲೆಯನ್ನೇ ಮುರಿತೀನಿ ಎನ್ನುವಂತಹ ಅಧಿಕ ಪ್ರಸಂಗತನ ಮಾಡುವಂಥದ್ದು ಕನ್ನಡಿಗರು ಯಾವತ್ತಿಗೂ ಕ್ಷಮಿಸೋದಿಲ್ಲ. ಇದು ಉದ್ದಾಟತನದ ಪರಮಾವಧಿ. ಹಾಗಾಗಿ ಸಿನಿಮಾವನ್ನು ಸಿನಿಮಾ ರೀತಿಯಲ್ಲಿ ನೋಡಿ, ಅದನ್ನು ಬಿಟ್ಟು ಬೇರೊಬ್ಬ ನಟರ ಜೊತೆ, ಬೇರೊಂದು ಭಾಷೆಯ ಜೊತೆ ಅದನ್ನು ಇಟ್ಟು ನೋಡುವಂತಹ ಪ್ರಕ್ರಿಯೆ ನಿಜಕ್ಕೂ ಅದು ಸರಿಯಾದದಲ್ಲ ಅಂತೇಳಿ ಹೇಳ್ತಾ, ಇಂತಹ ಕ್ಷುಲ್ಲಕ ವಿಚಾರಗಳನ್ನು ಬಿಡಲಿ, ಚಿತ್ರೋದ್ಯಮ ಚೆನ್ನಾಗಿ ಬೆಳೀಲಿ ಅಂತೇಳಿ ಆಶಿಸ್ತಾ, ಕನ್ನಡದಲ್ಲೂ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳು ನಿರ್ಮಾಣವಾಗಲಿ, ಇಡೀ ಭಾರತೀಯ ಮತ್ತು ಜಗತ್ತಿನ ಚಿತ್ರರಂಗದ ಮೇಲೆ ಅವರು ವಿಜೃಂಭಿಸಲಿ ಅಂತೇಳಿ ಹೇಳ್ತಾ, ಮತ್ತೊಂದು ಕಥೆಯೊಂದಿಗೆ ಸಿಗೋಣ. ನಮಸ್ಕಾರ.